ಇನ್ನು ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸದ್ಯ ಹಲವು ನಾಯಕರುಗಳು ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಆದರೆ ಈ ಎಲ್ಲ ಬೆಳವಣಿಗೆ ಮಾಧ್ಯಮದಲ್ಲಿ ಬರ್ತಾ ಇದ್ರೂ ಸಹ ಹೈಕಮಾಂಡ್ ಅಂಗಳಕ್ಕೆ ಡಿಕೆ ಆಪ್ತರು ಪರೇಡ್ ನಡೆಸಿದ್ದು ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿನೇ ಇಲ್ವಂತೆ. ನಮ್ಮ ಪಕ್ಷ ಅವರಿಗೆ ಸಿಎಂ ಆಗಿ ಜವಾಬ್ದಾರಿ ಕೊಟ್ಟಿದೆ, ಅಂದರೆ ಮುಖ್ಯಮಂತ್ರಿಗಳಿಗೆ. ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಇದು ಹೊರನೋಟಕ್ಕೆ. ಆದರೆ ಆಪ್ತರು ಹೋಗ್ತಾರೆ, ಅಲ್ಲಿ ಒತ್ತಡವನ್ನು ಹೇರ್ತಾರೆ, ಒಂದು ಕ್ಲಾರಿಟಿಯನ್ನು ಬಯಸ್ತಾರೆ. ಆ ಕ್ಲಾರಿಟಿ ಸಿಗುತ್ತೋ ಇಲ್ವೋ ಅನ್ನುವಂತಹ ಗೊಂದಲದಲ್ಲೇ ಯಾರ್ಯಾರನ್ನ ಭೇಟಿ ಮಾಡಬೇಕು ಅಂತ ಅವಣಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ಲದೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೀವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಗೊತ್ತಿಲ್ಲ ನನಗೆ ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ. ಯಾರು ನನ್ನ ಹತ್ರ ಕೇಳೂ ಇಲ್ಲ, ನನಗೆ ಗೊತ್ತೂ ಇಲ್ಲ ಆ ವಿಚಾರ. ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಭಾಳ ಸಂತೋಷ. ಯಾರು ಇಲ್ಲ ಅಂತ ಹೇಳಿದವರು, ನಾವು ಯಾರು ಅವರು ಸಿ ಎಮ್ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ಸಿ ಎಮ್ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೀವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಗೊತ್ತಿಲ್ಲ ನನಗೆ ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ. ಯಾರು ನನ್ನ ಹತ್ರ ಕೇಳೂ ಇಲ್ಲ, ನನಗೆ ಗೊತ್ತೂ ಇಲ್ಲ ಆ ವಿಚಾರ. ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಭಾಳ ಸಂತೋಷ. ಯಾರು ಇಲ್ಲ ಅಂತ ಹೇಳಿದವರು, ನಾವು ಯಾರು ಅವರು ಸಿ ಎಮ್ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ಸಿ ಎಮ್ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಈಗ ತಾನೇ ಮಾತನಾಡ್ತಾ ಹೇಳ್ತಾ ಇದ್ರು, ನನಗೆ ಆರೋಗ್ಯ ಸರಿ ಇಲ್ಲ. ಹೇಳಿ ಕೇಳಿ ಅವ್ರು ಹೋಗಿದ್ದು ಡೆಲ್ಲಿಗಲ್ವಾ, ಮೂರ್ ದಿನ ಇದ್ರು, ಅಲ್ಲಿ ವೆದರ್ ಸರಿ ಇಲ್ಲ. ಮೇ ಬಿ ಇರಬಹುದು. ಈಗ ಇವತ್ತು ಅವರು ಯಾವುದೇ ಅಧಿಕೃತ ಕಾರ್ಯಕ್ರಮವನ್ನು ಅವ್ರು ಫಿಕ್ಸ್ ಮಾಡ್ಕೊಂಡಿಲ್ಲ. ಯಾವುದೇ ಕಾರ್ಯಕ್ರಮ ಅಂದರೆ ಉಪಮುಖ್ಯಮಂತ್ರಿಯಾಗಿ ಪ್ರತಿದಿನ ಏನಾದರೂ ಒಂದು ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ. ತೀರಾ ಏನೂ ಇಲ್ಲ ಅಂದರೆ ವಿಧಾನಸೌಧಕ್ಕಾದರೂ ಬಂದು ಕೂತ್ಕೋತಾರೆ. ಆದರೆ ಇವತ್ತು ಉಪಮುಖ್ಯಮಂತ್ರಿಗಳು ಯಾವುದೇ ಅಧಿಕೃತ ಕಾರ್ಯಕ್ರಮವನ್ನು ಹಾಕ್ಕೊಂಡಿಲ್ಲ. ಅವ್ರು ಕೊಡ್ತಾ ಇರೋ ಕಾರಣ ನನಗೆ ಆರೋಗ್ಯ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿನ್ನೆ ಅವ್ರು ಹೇಳಿದ್ರು, ನನಗೆ ಹುಷಾರಿಲ್ಲ, ರೆಸ್ಟಲ್ಲಿದ್ದೀನಿ ಅಂತ. ನಿನ್ನೆನೂ ಕೂಡ ಹೆಚ್ಚು ಕಡಿಮೆ ವಿಶ್ರಾಂತಿಯಲ್ಲೇ ಇದ್ದರು ಡಿ ಕೆ ಶಿವಕುಮಾರ್. ಆದರೆ ಸದಾಶಿವನಗರದ ನಿವಾಸದಲ್ಲಿ ಸಚಿವರು ಶಾಸಕರನ್ನ ಭೇಟಿ ಆಗ್ತಾರೆ. ಈಗ ಬರ್ಬೋದಪ್ಪ, ಕೆಲವರೆಲ್ಲ ಹುಷಾರಿಲ್ಲ ಅಂತ ರೆಸ್ಟ್ ತಗೊಂಡು ಮನೆಯಲ್ಲಿದ್ದರೂ ಕೂಡ ಅವರ ಆರೋಗ್ಯ ವಿಚಾರಿಸೋಕ್ಕೆ ಅಂತಲೇ ಬರಬಹುದು, ಅಥವಾ ರಾಜಕೀಯ ಮಾತಾಡೋದಕ್ಕೆ ಅಂತಲೇ ಬರಬಹುದು. ಬಂದವ್ರನ್ನ ಮೀಟ್ ಮಾಡಲ್ಲ ಅನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಮೀಟ್ ಮಾಡ್ತಾರೆ ಹೊರತು ಹೊರಗಡೆ ಎಲ್ಲೂ ಸುತ್ತಾಡ್ತಾ ಇಲ್ಲ. ಕರೆಕ್ಟ್, ಕಳೆದ ವಾರ ಎಲ್ಲ ಅವರು ಡೆಲ್ಲಿನಲ್ಲಿದ್ದರು. ಡೆಲ್ಲಿನಲ್ಲಂತೂ ವಿಪರೀತ ಚಳಿ ಇವಾಗ. ಹಾಗೆ ನೋಡೋಕ್ಕೆ ಹೋದರೆ ವೆದರ್ ತುಂಬ ಕೆಟ್ಟು ಹೋಗಿದೆ. ಸೊ ಹಾಗಿರಬೇಕಾದ್ರೆ ಅಲ್ಲಿ 3 ದಿನ ಇದ್ದಾಗ ಬೆಂಗಳೂರು ವೆದರ್ಗೇ ಎಲ್ರಿಗೂ ಶೀತ, ಕೆಮ್ಮು, ನೆಗಡಿ ಶುರು ಆಗ್ತಾ ಇದೆ. ಇವರು 2-3 ಸರ್ತಿ ಹೋದಾಗ ಆರೋಗ್ಯ ಕೈ ಕೊಟ್ಟಿರ್ಬೋದು, ರೆಸ್ಟ್ ತೊಗೊಳ್ಳೋದಕ್ಕೆ ಹೇಳಿರ್ಬೋದು ಡಾಕ್ಟ್ರು. ಹಾಗಾಗಿ ಅವರು ಇವತ್ತು ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅನಾರೋಗ್ಯ ಕಾಡಿದ್ದು, ರೆಸ್ಟ್ ತಗೊಳ್ಳಿ ಅಂತ ವೈದ್ಯರು ಹೇಳಿರ್ಬೋದು, ಮನೆಯಲ್ಲೇ ಇರ್ಬೋದು. ಸೊ ಇದನ್ನು ಈಗ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳೇ ತಳಕಾಕಕ್ಕಾಗುತ್ತಾ ಅವರು ಯಾವುದೇ ಕಾರ್ಯಕ್ರಮವನ್ನು ನಿಗದಿ ಮಾಡಿಕೊಳ್ಳದೇ ಇರೋದು ಅಂತ? ಸಹಜವಾದ ಕುತೂಹಲ ಅಂತೂ ಇದ್ದೇ ಇರುತ್ತೆ ಅರವಿಂದ್. ಯಾಕಂದರೆ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರುಗಳು ದೆಹಲಿ ಪರೇಡ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಅನ್ನುವಂಥ ಕುತೂಹಲ. ಅವರು ಅನಾರೋಗ್ಯ ಆಗಿದೆ ಅನ್ನುವಂಥದ್ದು ಸಹಜ. ಸ್ವಲ್ಪ ಅವರ ಅಂದರೆ ನೋಡ್ತಾ ಇದ್ದರೆ ಸ್ವಲ್ಪ ಅನಾರೋಗ್ಯದಿಂದ ಬಳಲ್ತಿರೋ ಅಂತಲೇ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕಾಗಿ ವಿಶ್ರಾಂತಿ ಪಡಿತಾ ಇದ್ದೀನಿ ಅನ್ನುವುದು ಅವರ ಒಂದು ಮಾತು. ಅವರೇ ಹೇಳಿರುವಂಥದ್ದು. ಸಹಜವಾಗಿ ಅವರು ವಿಶ್ರಾಂತಿಯನ್ನು ಪಡಿತಲೂ ಇರಬಹುದು. ಆದರೆ ಎಲ್ಲ ಒಂದು ಕಡೆ ಈ ಬೆಳವಣಿಗೆಯ ಮಧ್ಯದಲ್ಲಿ ಸಾರ್ವಜನಿಕವಾಗಿ ಹೋದರೆ ಮತ್ತಷ್ಟು ಕ್ರಿಯೆ ಪ್ರತಿಕ್ರಿಯೆಗಳಿಗೂ ಕೂಡ ಒಳಗಾಗಬೇಕಾಗುತ್ತೆ ಅನ್ನೋದಕ್ಕಿಂತ ವಿಶ್ರಾಂತಿಯೂ ಆಯಿತು, ಆರೋಗ್ಯವನ್ನು ಕಾಪಾಡಿಕೊಂಡಾಯಿತು. ಇದೇ ಸಂದರ್ಭದಲ್ಲಿ ತಾವು ಉರುಳಿಸಿರುವಂಥ ರಾಜಕೀಯ ದಾಳ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿರೋದ್ರಿಂದ ಸಹಜವಾಗಿ ಒಂದು ಅಂತರವನ್ನು ಕಾಯ್ದುಕೊಂಡಂಗೂ ಆಯಿತು ಅನ್ನುವಂಥ ಎಲ್ಲ ಲೆಕ್ಕಾಚಾರವನ್ನು ಹಾಕಿ ಅವರು ವಿಶ್ರಾಂತಿಗೆ ಮುಂದಾದಂತೆ ಕಾಣಿಸ್ತಾ ಇದೆ. ಆದರೆ ನಿನ್ನೆಯಿಂದ ಆಗಿರುವಂಥ ಬೆಳವಣಿಗೆ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸದೊಂದು ಬೆಳವಣಿಗೆಯನ್ನು ನಿರೀಕ್ಷೆಯಲ್ಲಿ ಇದೆ ಅನ್ನುವಂಥದ್ದು, ಶಾಸಕರ ಅಭಿಪ್ರಾಯಗಳು ಭಿನ್ನವಾಗಿದೆ ಅನ್ನುವಂಥದ್ದನ್ನ ಎಲ್ಲವನ್ನೂ ಕೂಡ ಬಹಿರಂಗಪಡಿಸ್ತಾ ಇದೆ. ಆದರೆ ಅಂತಿಮವಾಗಿ ಎಲ್ಲಿ ಹೋಗಿ ತಲುಪುತ್ತೆ ಗೋಲ್ ಅನ್ನೋದು ಕೂಡ ಕುತೂಹಲ. ಆದರೆ ತಮ್ಮ ಪಾಲಿಗಿನ ಪವರ್ ಶೇರಿಂಗಿನ ಕ್ಲೈಮನ್ನು ಸರಿಯಾಗಿ ಕಾದು 2.5 ವರ್ಷದವರೆಗೆ ಕಾದು, ಯಾಕಂದರೆ ಇದುವರೆಗೂ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಈಗ ಬೇರೆ ಏನು ಮಾತಾಡದೇ ಇದ್ರೂ ಕೂಡ ಅವರ ಆಪ್ತ ವಲಯ ದೆಹಲಿಯಲ್ಲಿ ಕದ ತಟ್ಟಿರುವಂಥದ್ದು 2.5 ವರ್ಷದ ತಾಳ್ಮೆ ಅಥವಾ ಪಕ್ಷನಿಷ್ಠೆ ಎಲ್ಲವೂ ಆಗಿದೆಯಲ್ಲ, ಈಗ ಏನು ವಾಟ್ ನೆಕ್ಸ್ಟ್ ಅನ್ನುವಂಥದ್ದನ್ನ ಕೇಳುವಂಥ ಪ್ರಯತ್ನವನ್ನು ಮಾಡದಂತೆ ಕಾಣಿಸ್ತಾ ಇದೆ ಅರವಿಂದ್.
ರೈಟ್ ಸುಖೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಅಂದರೆ ಪ್ರಯತ್ನ ಎಲ್ಲ ಮಾಡಿದ್ದೀನಿ, ಇನ್ನು ಮಿಕ್ಕಿದ್ದು ತೀರ್ಮಾನ ಹೈಕಮಾಂಡ್ ತಗೋಬೇಕು, ನೀವು ತಗೊಳ್ಳಿ ಅಷ್ಟೇ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ಸುತ್ತೆ ಅವ್ರು.